ಕಾನದ ಭರವಸೆ. ಒಂದು ಸಣ್ಣ ಕರಾವಳಿ ಪಟ್ಟಣದಲ್ಲಿ ಮೀರಾ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು ತನ್ನ ಹರ್ಷಚಿತ್ತ ಮನೋಭಾವ ಮತ್ತು ಆಳವಾದ ನಂಬಿಕೆಗೆ ಹೆಸರುವಾಸಿಯಾಗಿದ್ದಳು. ಅವಳು ಕುಂಬಾರಳಾಗಿ ಕೆಲಸ ಮಾಡುತ್ತಿದ್ದಳು. ದೇವರ ಮೇಲಿನ ತನ್ನ ಸಂತೋಷ ಮತ್ತು ಕೃತಜ್ಞತೆಯನ್ನು ಪ್ರತಿಬಿಂಬಿಸುವ ಸುಂದರವಾದ ಪಾತ್ರೆಗಳನ್ನು ರೂಪಿಸುತ್ತಿದ್ದಳು. ಅವಳ ಚಿಕ್ಕ ಅಂಗಡಿ ಸಮುದ್ರದ ಬಳಿ ಇತ್ತು. ಅಲ್ಲಿ ಅಲೆಗಳ ಶಬ್ದವು ಆಗಾಗ್ಗೆ ಅವಳ ಸ್ತುತಿ ಗೀತೆಗಳೊಂದಿಗೆ ಬೆರೆಯುತ್ತಿತ್ತು. ಆದರೆ ಒಂದು ಬಿರುಗಾಳಿಯ ರಾತ್ರಿ ದುರಂತ ಸಂಭವಿಸಿತು. ಒಂದು ಭೀಕರ ಪ್ರವಾಹವು ಪಟ್ಟಣಾದ್ಯಂತ ಹರಿಯಿತು. ಅವಳ ಅಂಗಡಿ ಮತ್ತು ಅವಳು ಮಾಡಿದ ಪ್ರತಿಯೊಂದು ಮಡಕೆಯನ್ನು ಕೊಚ್ಚಿಕೊಂಡು ಹೋಯಿತು. ಮರುದಿನ ಸೂರ್ಯ ಉದಯಿಸಿದಾಗ ಮೀರಾ ಅವಶೇಷಗಳ ಮುಂದೆ ನಿಂತಿದ್ದಳು. ಅವಳ ಹೃದಯ ಭಾರವಾಗಿತ್ತು ಮತ್ತು ಅವಳ ಆತ್ಮವು ನಚ್ಚುಗುಚ್ಚಾಗಿತ್ತು. ಕಣ್ಣೀರು ಸುರಿಸುತ್ತಾ ಅವಳು ಪಿಸುಗುಟ್ಟಿದಳು, ಕರ್ತನೇ, ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ. ನಾನು ನಿನ್ನನ್ನು ನಂಬಿದ್ದೆ. ನೀನು ಇದನ್ನು ಏಕೆ ಅನುಮತಿಸಿದೆ? ದಿನಗಟ್ಟಲೆ ಅವಳು ತೀರದಲ್ಲಿ ಮೌನವಾಗಿ ಕುಳಿತುಕೊಂಡಳು. ಅವಳ ಒಡೆದ ಮಡಕೆಗಳ ತುಣುಕುಗಳು ಮರಳಿನಲ್ಲಿ ಹೊತ್ತು ಹೋಗುವುದನ್ನು ನೋಡುತ್ತಿದ್ದಳು. ಅವಳ ನೆರೆಹೊರೆಯವರು ಅವಳಿಗೆ ಸಾಂತ್ವನ ಹೇಳಲು ಪ್ರಯತ್ನಿಸಿದರು, ಆದರೆ ನಷ್ಟವು ತುಂಬಾ ಆಳವಾಗಿತ್ತು. ಅವಳು ನೋಡಿದ ಎಲ್ಲವೂ ಅವಳ ಕೆಲಸ, ಅವಳ ಸೌಂದರ್ಯ, ಅವಳ ಆದಾಯ ಹೋಗಿತ್ತು. ಒಂದು ಸಂಜೆ ಸೂರ್ಯಾಸ್ತವು ಆಕಾಶಕ್ಕೆ ಸುವರ್ಣ ಬಣ್ಣಗಳನ್ನು ಬಲಿಯುತ್ತಿದ್ದಾಗ ಅವಳ ಚರ್ಚಿನ ಒಬ್ಬ ವಯಸ್ಸಾದ ಮಹಿಳೆ ಅವಳ ಪಕ್ಕದಲ್ಲಿ ಕುಳಿತುಕೊಂಡರು. ಅವಳು ನಿಧಾನವಾಗಿ ಮೀರಾಳ ಭುಜದ ಮೇಲೆ ಕೈ ಇಟ್ಟು, ಮಗಳೇ, ನಾವು ಈಗ ನೋಡುವುದು ಕೇವಲ ಒಂದು ಕ್ಷಣ ಮಾತ್ರ. ದೇವರು ನಿನ್ನೊಳಗೆ ಶಾಶ್ವತವಾದದ್ದನ್ನು, ಕೈಗಳಿಂದ ಮಾಡಲಾಗದ್ದನ್ನು ರೂಪಿಸಿದ್ದಾರೆ ಎಂದು ಹೇಳಿದರು. ಆ ರಾತ್ರಿ ಮೀರಾ ಪ್ರಾರ್ಥಿಸುತ್ತಿರುವಾಗ ಅವಳು 2 ಕೊರಿಂಥಿಯದವರಿಗೆ 4ನೇ ಅಧ್ಯಾಯ 18ನೇ ವಚನವನ್ನು ನೆನೆಸಿಕೊಂಡಳು. ಅವಳ ಜೀವನದ ಮೌಲ್ಯವು ಅವಳು ಮಾಡಿದ ಮಡಕೆಗಳಲ್ಲಿ ಬದಲಿಗೆ ದೇವರು ಅವಳೊಳಗೆ ಅಚ್ಚು ಮಾಡುತ್ತಿರುವ ನಂಬಿಕೆಯಲ್ಲಿತ್ತು ಎಂದು ಅವಳು ಅರಿತುಕೊಂಡಳು. ಅವಳು ಕಳೆದುಕೊಂಡದ್ದರ ಮೇಲಿಂದ ತನ್ನ ಕಣ್ಣುಗಳನ್ನು ತೆಗೆದು ಎಂದಿಗೂ ಕಳೆದು ಹೋಗಲು ಸಾಧ್ಯವಿಲ್ಲದ ವಿಷಯಗಳ ಮೇಲೆ, ಅವನ ಉಪಸ್ಥಿತಿ, ಅವನ ಭರವಸೆಗಳು ಮತ್ತು ಅವನೊಂದಿಗೆ ಇರುವ ನಿತ್ಯತ್ವದ ಮೇಲೆ ನೆಲೆಸಿಕೊಂಡಿದ್ದಳು. ವಾರಗಳ ನಂತರ ಅವಳು ಮತ್ತೆ ಪ್ರಾರಂಭಿಸಿದಳು. ಈ ಬಾರಿ ಕೇವಲ ಕುಂಬಾರಿಕೆಯನ್ನಲ್ಲ, ಆದರೆ ಭರವಸೆಯನ್ನು ರೂಪಿಸಿದಳು. ಪ್ರತಿಯೊಂದು ತುಣುಕು ಸಹ ಆ ವಚನದ ಸಣ್ಣ ಕೆತ್ತನೆಯನ್ನು ಹೊಂದಿತು. ಕಾಣದಿರುವುದು ಶಾಶ್ವತವಾಗಿದೆ. ಜನರು ಕೇವಲ ಅವಳ ಕಲೆಗಾಗಿ ಅಲ್ಲ, ಆದರೆ ಅವಳ ಉಪಸ್ಥಿತಿಯಲ್ಲಿ ಅವರು ಅನುಭವಿಸಿದ ಶಾಂತಿಗಾಗಿಯೂ ಹತ್ತಿರದಿಂದ ಮತ್ತು ದೂರದಿಂದ ಭೇಟಿ ನೀಡಲು ಪ್ರಾರಂಭಿಸಿದರು. ತನ್ನ ಒಡೆತನದ ಮೂಲಕ ಮೀರಾ ದೇವರ ಕಾಣದ ಮಹಿಮೆಯ ಪಾತ್ರೆಯಾದಳು. ನೈತಿಕ. ನಾವು ನೋಡಬಹುದಾದ ವಿಷಯಗಳು, ಯಶಸ್ಸು, ಆಸ್ತಿಗಳು, ಸೌಂದರ್ಯ ಕ್ಷುಲ್ಲಕವಾಗಿವೆ. ಆದರೆ ದೇವರ ಕಾಣದ ಭರವಸೆಗಳ ಮೇಲೆ ನಂಬಿಕೆ, ನಿರೀಕ್ಷೆ ಮತ್ತು ನಿತ್ಯತ್ವದ ಮೇಲೆ ನಾವು ಗಮನ ಹರಿಸಿದಾಗ ನಮ್ಮ ಹೃದಯಗಳು ನಷ್ಟದಲ್ಲಿಯೂ ಸಹ ಶಕ್ತಿಯನ್ನು ಕಂಡುಕೊಳ್ಳುತ್ತವೆ. ದೇವರು ನಮ್ಮ ಜೀವನದ ಒಡೆದ ತುಣುಕುಗಳನ್ನು ಹೆಚ್ಚಾಗಿ ತನ್ನ ನಿತ್ಯ ಉದ್ದೇಶವನ್ನು ಪ್ರತಿಬಿಂಬಿಸಲು ಬಳಸುತ್ತಾರೆ. ಹೀಗಿರಲಾಗಿ ನಾವು ನೋಡಲ್ಪಡುವವುಗಳ ಕಡೆಗೆ ದೃಷ್ಟಿ ಇರದೆ ನೋಡಲ್ಪಡದಿರುವವುಗಳ ಮೇಲೆ ದೃಷ್ಟಿ ಇಡುತ್ತೇವೆ. ಏಕೆಂದರೆ ನೋಡಲ್ಪಡುವವುಗಳು ಅಲ್ಪಕಾಲಿಕವಾದವುಗಳಾಗಿಯೂ ನೋಡಲ್ಪಡದಿರುವವುಗಳು ನಿತ್ಯದವುಗಳಾಗಿಯೂ ಇವೆ. 2 ಕೊರಿಂಥಿಯನ್ಸ್ 4:18.